ಈಗಲೂ ಅವ್ರು ಹೇಳೋದೇನೋ ನಮಗೆ ಇನ್ನೂ ಅನ್ಯಾಯ ಮಾಡ್ತಿದ್ದಾರೆ, ಈಗಲೂ ಕೊಡ್ತಾ ಇಲ್ಲ ಅನ್ನೋದನ್ನೇ ಕೂಡ ಇವತ್ತಿಗೂ ಹೇಳ್ತಿದ್ದಾರೆ. ಆದರೆ ಈ ವರ್ಷದ ಬಡ್ಜೆಟ್ ಆದ ನಂತರ ಕಳೆದ ವರ್ಷಕ್ಕಿಂತ 10% ಹೆಚ್ಚಿಗೆ ಕೊಡ್ತಿದ್ದಾರೆ. ಈಗ ಬರುವಂಥ ಅಂದಾಜು 10% ಅಂದಾಜು ಎಷ್ಟು ಹೆಚ್ಚಿಗೆ ಆಗ್ತದೆ ಅಂದರೆ 46,932 ಕೋಟಿ ಇದ್ದಿದ್ದು 44,485 ಕೋಟಿ ಇದ್ದಿದ್ದು 51,876.54 ಕೋಟಿ ಈ ಸಾರಿ ಅಂದಾಜು ಬರ್ತದೆ ಅಂತ. 51,876.54 ಕೋಟಿ ಈ ಸಾರಿ ಲಭ್ಯವಿದೆ, ಬರುವಂಥದ್ದಿದೆ ಅನ್ನೋದನ್ನು ಇವತ್ತು ಹೇಳಿದೆ. ಹಾಗಿದ್ದ ಮೇಲೆ ಏನೂ ಪ್ರಯೋಜನನೇ ಆಗಿಲ್ಲ ಅಂತ ಹೇಗೆ ಹೇಳ್ತಾರೆ? ಇದು ಒಂದು ವಿಚಾರ ಆಯಿತು. ಆದರೆ ರೈಲ್ವೆಗೆ ಈಗಾಗಲೇ ರೈಲ್ವೆಗೆ 7,564 ಕೋಟಿ ಈಗಾಗಲೇ ರೈಲ್ವೆ ಯೋಜನೆಗಳಿಗೆ ಕೊಟ್ಟಿದೆ. 7,564 ಕೋಟಿ. ಇದು ನಮಗೆ ಕೊಡೋ ಹಣದಲ್ಲ, ಈ 51,000 ಕೋಟಿ ಏನು ಬರ್ತದೋ ಅದರದ್ದಲ್ಲ, ಇದು ಸಪರೇಟ್. ಇದು ಆಮೇಲೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತಕ್ಕಂಥ ಹಣ ಕರ್ನಾಟಕದ ಬಡ್ಜೆಟ್ನಲ್ಲಿ ಯಾವ ರೀತಿ ಹೇಳ್ತಾರೆ ಸಿದ್ದರಾಮಯ್ಯನವರು? ಈ ಸಾರಿ ನಾನು SCP TSP ಹಣದ SC STಗಳಿಗೆ ಇಟ್ಟಿದ್ದೇನೆ, 59,000 ಕೋಟಿ ಇಟ್ಟಿದ್ದೇನೆ ಅಂತಾರೆ. 39,000 ಕೋಟಿ 39,000 ಕೋಟಿ ಇಟ್ಟಿದ್ದೀನಿ ಅಂತಾರೆ. ಅದರಲ್ಲಿ ಒಂದು ಕೈಯಲ್ಲಿ ಕೊಟ್ಟೆ, ಇನ್ನೊಂದು ಕೈಯಲ್ಲಿ ತಗೊಂಡೆ ಅನ್ನೋ ರೀತಿಯಲ್ಲಿ ಗ್ಯಾರಂಟಿಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಒಂದು ವರ್ಷ 11,000 ಕೋಟಿ, ಇನ್ನೊಂದು ವರ್ಷದಲ್ಲಿ 14, ಒಟ್ಟಿಗೆ 25,000 ಕೋಟಿ ದಲಿತರ ಹಣ ನುಂಗಿದ್ದಾಯಿತು. ಕೇಳಿದರೆ ಉತ್ತರ ಕೊಡಲ್ಲ. ಆದರೆ ಇಲ್ಲಿ ನೀವೇನು SCP TSPಗೆ ಹಣ ಇಡ್ತೀರಿ, ಇದನ್ನು ಬೇರೆ 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 ಇಲಾಖೆಗಳಿಗೆ ಇಡಬೇಕದು. ನೀವು ಒಟ್ಟಾರೆ ಹಣನ ಲೆಕ್ಕ ಮಾಡಿ ಹೇಳೋಕ್ಕೆ ಬರೋದಿಲ್ಲ ಅದು. ಯಾಕೆಂದರೆ ಆಯಾ ಡಿಪಾರ್ಟ್ಮೆಂಟ್ಗಳಲ್ಲೇನೆ ಅದನ್ನು ಖರ್ಚು ಮಾಡಬೇಕು. ಆದರೆ ಇಲ್ಲಿ ವಂಚನೆ ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದರೆ SCP TSP ಹಣ ಇಷ್ಟಿಟ್ಟಿದ್ದೀವಿ ಅಂತ ಒಂದು ಕಂತಿನ ಇದನ್ನು ಹೇಳ್ತಾರೆ ಅವರು, ಒಂದು ಅಮೌಂಟ್ ಹೇಳ್ತಾರೆ. ಆ ರೀತಿ ಬರೋದಿಲ್ಲ. ಆದರೆ ಕೇಂದ್ರ ಸರ್ಕಾರ ಇಡುವ ಹಣ SC STಗಳಿಗೆ ಅಂತಂದರೆ ಅದು ಆಯಾ ಡಿಪಾರ್ಟ್ಮೆಂಟ್ಗಳಲ್ಲೇ ಇರ್ತದೆ. ಅದು ಒಟ್ಟಾರೆ ಅಮೌಂಟ್ ಇಷ್ಟು ಅಂತ ಹೇಳೋದಿಲ್ಲ. ಇಲ್ಲಿ ಯಾವುದೇ ಬಡ್ಜೆಟ್ನಲ್ಲಿ ಎಲ್ಲದರಲ್ಲೂ ನೀವು ನೋಡಿ, ಇಂಡಸ್ಟ್ರಿಗೆ ಇಟ್ಟಾಗ SC STಗಳಿಗೆ ಇಷ್ಟಿಟ್ಟಿದ್ದೀವಿ ಅಂದರೆ ಅಲ್ಲಿ ಬೈಫರ್ಕೇಷನ್ ಇರೋದಿಲ್ಲ. ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿ ಅದು ಹಾಗೇ ಖರ್ಚಾಗ್ತಿರ್ತದೆ. ಅದು ಏನು 24%, 17%, 18% ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಇರ್ತದೋ ಅದು ಹಾಗೇ ಇರ್ತದೆ. ಆಮೇಲೆ ನಮ್ಮ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಹೇಳೋ ರೀತಿ ಬಡ್ಜೆಟ್ ಯಾವಾಗಲೂ ಸ್ಟೇಟ್ಗೊಂದು ಬಡ್ಜೆಟ್ ಮಾಡಲ್ಲ ಕೇಂದ್ರ. ರಾಜ್ಯ ಸರ್ಕಾರವೂ ಮಾಡುವಾಗ ಜಿಲ್ಲೆಗೆ ಇಷ್ಟು ಅಮೌಂಟ್ ಇಟ್ಟಿದ್ದೀವಿ ಅಂತ ಯಾರೂ ಹೇಳೋದಿಲ್ಲ. ಹಾಗೇನೆ ಇಡೀ ದೇಶಕ್ಕೆ ಬಡ್ಜೆಟನ್ನು ಮಂಡಿಸ್ತಾರೆ. ಈ ರಾಜ್ಯಕ್ಕೆ ಇದನ್ನು ಇಷ್ಟು ಕೊಟ್ಟಿದ್ದೇವೆ, ಈ ರಾಜ್ಯಕ್ಕೆ ಇಷ್ಟು ಕೊಟ್ಟಿದ್ದೇವೆ, ಇಷ್ಟು ಅಮೌಂಟ್ ಇಟ್ಟಿದ್ದೇವೆ ಅಂತ ಯಾರೂ ಹೇಳೋದಿಲ್ಲ. ಆದರೆ ಇವರು ಕೇಳೋದೇನೋ ಕರ್ನಾಟಕಕ್ಕೆ ಏನೂ ಇಟ್ಟೇ ಇಲ್ಲ. ಇದು ಹಾಸ್ಯಾಸ್ಪದ. ಇದು ರೈಲ್ವೆ ಇವತ್ತು ಸುಮಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.